ಕೊನೆಯ ಹಂತಕ್ಕೆ ತಲುಪಿದೆ ರಕ್ಷಣಾ ಕಾರ್ಯಾಚರಣೆ. ಸಾತ್ವಿಕ್ ಬದುಕಿ ಬರ್ತಾನೆ ಅನ್ನುವಂಥ ವಿಶ್ವಾಸ. ಇನ್ನು 45 ನಿಮಿಷಗಳಲ್ಲಿ ಮಗು ಹೊರಗೆ ತೆಗೆಯುವಂತಹ ಸಾಧ್ಯತೆಗಳಿದ್ದಾವೆ. ಮಗುವಿಗೆ ಪ್ರಥಮ ಚಿಕಿತ್ಸೆ ನೀಡಲು ವೈದ್ಯಕೀಯ ಸಿಬ್ಬಂದಿ ತಯಾರಾಗಿದ್ದಾರೆ. ಮೇಲ್ಗಡೆ ಮಗುವಿನ ಉಸಿರಾಟ ತೊಂದರೆ, ಪಲ್ಸ್ ಗಮನಿಸಿ ಪ್ರಥಮ ಚಿಕಿತ್ಸೆ ನೀಡೋಕೆ ಎಲ್ಲಾ ತಯಾರಿಗಳು ನಡೀತಾ ಇದೆ. ಮಗುವಿನ ಪಲ್ಸ್ ರೇಟು, ಆಕ್ಸಿಜನ್ ರೇಟು ಇದೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. 45 ನಿಮಿಷ ನೋಡಿ, 45 ನಿಮಿಷ ಬಹುಶಃ ನಮಗನಿಸ್ತಾ ಇದೆ 10 ಗಂಟೆ ವೇಳೆಗೆ, 10 ಗಂಟೆ ಅನ್ಕೊಳ್ಳೋಣ. 10 ಗಂಟೆ ಒಳಗಡೆನೆ ಸಾತ್ವಿಕ್ ಮೇಲೆ ಬರ್ತಾನೆ, ಸಾವನ್ನ ಗೆದ್ದು ಬರ್ತಾನೆ. ಸಾತ್ವಿಕ್ ಮೃತ್ಯುಂಜಯನಾಗಿ ಬರ್ತಾನೆ. ಯಾಕಂದ್ರೆ ಅಷ್ಟು ಎಫರ್ಟ್ ಹಾಕ್ತಿದ್ದಾರೆ ನಮ್ಮ ಅಧಿಕಾರಿಗಳಲ್ಲಿ. ರಕ್ಷಣಾ ಕಾರ್ಯಾಚರಣೆ ಬಹಳ ಬಿರುಸಿನಿಂದ ಸಾಗ್ತಾ ಇದೆ ನೋಡಿ. ಬದುಕಿ ಬಾ ಕಂದಮ್ಮ ಅಂಥೇಳಿ ಎಲ್ಲ ಕಡೆಗಳಲ್ಲೂ ಕೂಡ ಪ್ರಾರ್ಥನೆಗಳು ಮೊಳಗ್ತಾ ಇದ್ದಾವೆ. ಆ ಚಲನವಲನವನ್ನು ನೀವು ಕೂಡ ನೋಡಿದ್ರೆ ಖಂಡಿತವಾಗ್ಲೂ ಸಂಕಟ ಆಗುತ್ತೆ ನಮಗೆ. ನೋಡಿ ಆ ಪಾದ, ಆ ಗೆಜ್ಜೆ ನೋಡಿ, ಗೆಜ್ಜೆ ಸಪ್ಪಳವನ್ನು ಕೇಳಿನೇ ಅವ್ರ ತಂದೆ ಅಲ್ಲಿ ಬೋರ್ವೆಲ್ಗೆ ಅಂದರೆ ಕೊಳವೆ ಬಾವಿಗೆ, ತೆರೆದ ಕೊಳವೆ ಬಾವಿಗೆ ಬಿದ್ದಿದ್ದು ಗೊತ್ತಾಗಿದ್ದು. ಇನ್ನೊಂದು ಕಡೆ ನೋಡ್ತಾ ಇದ್ದೀವಿ ನಾವು ಕಾರ್ಯಾಚರಣೆ ಯಾವ ರೀತಿ ಬಿರುಸಿನಿಂದ ಸಾಗ್ತಾ ಇದೆ ಅಂತ. 14 ಗಂಟೆಗಳ ನಿರಂತರವಾದಂಥ ಕಾರ್ಯಾಚರಣೆ. ಎಲ್ಲ ಎಕ್ಸ್ಪರ್ಟ್ಗಳು ಬಂದಿದ್ದಾರೆ ಅಲ್ಲಿ. ಅಷ್ಟು ಸುಲಭದ ಕೆಲಸ ಅಲ್ಲ ಇದು ನೋಡಿ. ಹಾಗಾಗಿ ನಾವು ಒಂದು ಪೋಷಕರಲ್ಲಿ ಮನವಿ ಮಾಡ್ಕೊಳ್ಳೋದು, ಈಗ ಬೋರ್ವೆಲ್ಲನ್ನು ಕೊರೆಸ್ತಾರೆ, ಏನೋ ಪಾಪ ನೀರಲ್ಲಿ ಚಿಮ್ಮಿರಲ್ಲ ಅಥವಾ ಅವ್ರು ಅಂದ್ಕೊಂಡಂಗೆ ಆಗಿರಲ್ಲ, ಅದನ್ನು ನಿರ್ಲಕ್ಷ್ಯ ವಹಿಸಿ ಬೇಸರದಿಂದ ಹಾಗೆ ಬಿಟ್ಬಿಡ್ತಾರೆ. ಏನಾದರೂ ಒಂದು ಮುಚ್ಚಬೇಕು, ಅದಕ್ಕೆ ಆದಂಥ ಒಂದು ಪ್ಲಾಸ್ಟ್ರೋ ಅಥವಾ ಏನೋ ತಗಡಿನ ಶೀಟೋ, ಅದ್ರ ಜೊತೆಗೆ ಒಂದು ಕಲ್ಲ ಬಂಡೆ ಆದರೂ ಹಾಕಬೇಕು ನೋಡಿ. ಇಂಥ ಘಟನೆಗಳು ವಿಜಯಪುರದಲ್ಲಿ ಈ ಹಿಂದೆ ಬಹಳ ಆಗಿದ್ದಾವೆ. ಆದರೆ ಯಾವ ಮಗು ಕೂಡ ಬದುಕಿಲ್ಲ. ಬಟ್ ಸಾತ್ವಿಕ್ ಬದುಕಿ ಬರ್ತಾ ಇದ್ದಾನೆ. ಆ ತಾಯಿಯ ಸಂಕಟ, ಆ ಹೆತ್ತ ಕರುಳು ಮೇಲೆ ಕಾಯ್ತಾ ಇದೆ ಅದು. ಮತ್ತಷ್ಟು ಮಾಹಿತಿ ಸಿದ್ದಪ್ಪ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಈಗ ಏನು ಘಟನೆ ನಡೆದಿದೆ ಲಚಾಣ ಗ್ರಾಮ, ಅಲ್ಲಿಂದ ನೇರವಾಗಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದಪ್ಪ. ನೋಡ್ತಾ ಇದ್ದೀವಿ ನಿರಂತರ 14 ಗಂಟೆಗಳ ಕಾರ್ಯಾಚರಣೆ, ಇಡೀ ರಾಜ್ಯಾದ್ಯಂತ ಪ್ರಾರ್ಥನೆಗಳು ಮೊಳಗ್ತಾ ಇದೆ. ಸಾತ್ವಿಕ್ ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ? ಆ ಚಲನವಲನ ನೋಡ್ತಾ ಇದ್ರೆ, ಪಾದ ಅಳಗಾಡ್ದು ನೋಡ್ತಾ ಇದ್ರೆ ಒಂದು ರೀತಿ ನಿಟ್ಟುಸಿರು ಬಿಟ್ಟಂಗೆ ಆಗ್ತಾ ಇದೆ ಅಲ್ವಾ ಅಂತ. ಇಡೀ ರಾಜ್ಯಕ್ಕೆ ಬದುಕಿ ಬರ್ತಾನೆ ಅನ್ನುವಂಥ ವಿಶ್ವಾಸ ಜಾಸ್ತಿ ಆಗ್ತಾ ಇದೆ ಈಗ. ಖಂಡಿತ ಪ್ರಭು, ಏನು ವಿಜಯಪುರ ಜಿಲ್ಲೆ ಮತ್ತು ಇಂಡಿ ತಾಲೂಕಿನ ಲಚ್ಚಾನ ಗ್ರಾಮದಲ್ಲಿ ಸಾತ್ವಿಕ್ ಅನ್ನುವಂಥ ಮಗು ಕೊಳವೆ ಬಾವಿಗೆ ಬಿದ್ದಿರುವಂಥದ್ದು. ಅದು ನಿನ್ನೆ 6 ಗಂಟೆಗೆ ಬಿದ್ದ ನಂತರ ಈಗ 14 ಗಂಟೆ ಸಮಯ ಕೂಡ ಕಳೆದಿದೆ. ನಿರಂತರವಾಗಿ ಅಗ್ನಿಶಾಮಕ ಸಿಬ್ಬಂದಿ, NDRF ಮತ್ತು ಪೊಲೀಸ್ ಇಲಾಖೆ ಸತತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ 45 ನಿಮಿಷಗಳಲ್ಲಿ ಮಗುವನ್ನು ಹೊರಗಡೆ ತೆಗಿಲಿಕ್ಕೆ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಲಾಗಿದೆ. ನೀವು ಸಹ ಈಗ ಗಮನಿಸಬಹುದಾಗಿದೆ. ಈಗಾಗಲೇ ಆಂಬ್ಯುಲೆನ್ಸ್ ಅನ್ನು ಕೂಡ ಇಲ್ಲಿ ಕರೆತರಲಾಗಿದೆ ಮತ್ತು ವೈದ್ಯಕೀಯ ಏನೆಲ್ಲ ಸವಲತ್ತುಗಳು ಬೇಕು ಮತ್ತು ಆ ಮಗುವಿಗೆ ಏನಾದರೂ ಆಕ್ಸಿಜನ್ ಕೊರತೆ ಆದರೆ ಮತ್ತು ಅಲ್ಲೇನಾದರೂ ಪಲ್ಸ್ ಸಮಸ್ಯೆಗಳಾದಲ್ಲಿ ಆ ಮಗುವನ್ನ ಈ ಆಂಬ್ಯುಲೆನ್ಸ್ ಮುಖಾಂತರ ಕಳಿಸಲಾಗುತ್ತೆ. ಮೊಟ್ಟ ಮೊದಲಿಗೆ ಇಲ್ಲಿ ಆಂಬ್ಯುಲೆನ್ಸ್ ನಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೂಡ ನೀಡಲಾಗುತ್ತೆ. ತದನಂತರ ಆತನನ್ನ ಇಂಡಿಯಲ್ಲಿರುವಂತಹ ತಾಲೂಕಾ ವೈದ್ಯಾಧಿಕಾರಿ ಕಚೇರಿ ಏನಿದೆ, ವೈದ್ಯಾಧಿಕಾರಿ ಆಸ್ಪತ್ರೆಗೆ ಕಳಿಸಲಾಗುತ್ತೆ. ಆದ ನಂತರ ಮತ್ತೆ ಆತನನ್ನ ಜಿಲ್ಲಾಸ್ಪತ್ರೆಗೆ ಕಳಿಸುವಂತ ಸಾಧ್ಯತೆಗಳು ಕೂಡ ಇದೆ. ಮತ್ತು ಈಗ ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಏನು ಕೊಳವೆ ಬಾವಿ ಪಕ್ಕದಲ್ಲಿ ಒಂದು ಮಣ್ಣನ್ನು ಕೂಡ ತೆಗಿತಾ ಇರುವಂಥದ್ದು. ಈಗಾಗಲೇ 20 ಅಡಿ ಮಣ್ಣನ್ನು ಕೂಡ ತೆಗೆದಿರುವಂಥದ್ದು. ಅದರ ಪಕ್ಕದಲ್ಲಿ ಎಲ್ ಬ್ಯಾಂಡ್ ಮುಖಾಂತರ ರಂಧ್ರವನ್ನು ಕೂಡ ಮಾಡಲಾಗ್ತಾ ಇದೆ. ಆ ರಂಧ್ರದ ಮುಖಾಂತರ ಮಗುವನ್ನು ತೆಗಿಬೇಕು ಅನ್ನುವಂಥದ್ದು ಇರುವಂಥದ್ದು. ಈಗ ನೀವು ಸಹ ಗಮನಿಸಬಹುದಾಗಿದೆ, NDRF ಮತ್ತು SDRF ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಏನಿದ್ದಾರೆ ಸಾಕಷ್ಟು ಹರಸಾಹಸವನ್ನು ಮಾಡ್ತಾ ಇರುವಂಥದ್ದು. ನಿರಂತರವಾಗಿ ಏನು 14 ಗಂಟೆಗಳ ಕಾಲವಾಗಿ ಸತತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತು ಈಗ ನೀವು ಗಮನಿಸ್ತಾ ಇದ್ದೀರಿ, ಮಗುವಿನ ಚಲನವಲನ ಕೂಡ ಯಾವ ರೀತಿಯಾಗಿದೆ ಅಂದ್ರೆ ಕಾಲುಗಳು ಮತ್ತು ಪಾದಗಳು ನಿರಂತರವಾಗಿ ಮೂವ್ಮೆಂಟ್ ಆಗ್ತಾ ಇದೆ. ಹೀಗಾಗಿ ಮಗು ಯಾವ ರೀತಿಯಾಗಿ ಸುರಕ್ಷಿತವಾಗಿದೆ ಅಂತ ಹೇಳಿ ಅಧಿಕಾರಿಗಳು ಕೂಡ ಸಾಕಷ್ಟು ಇಂಚು ಮಾಹಿತಿಯನ್ನು ಕೂಡ ಹೇಳ್ತಾ ಇರುವಂಥದ್ದು. ಈಗಾಗಲೇ ಜಿಲ್ಲಾ ಆಡಳಿತ ಮತ್ತು ಅನೇಕ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ
ಬೀಡ್ಬಿಟ್ಟಿದ್ದಾರೆ. ಸಾಕಷ್ಟು ಜನರು ಕೂಡ ಈಗ ಸೇರ್ಕೊಂಡಿದ್ದಾರೆ. ನಿರಂತರವಾಗಿ ಜನರು ಕೂಡ ಮಗು ಹೊರಗಡೆ ಬರಲಿ ಅಂತ, ಮತ್ತು ಇಲ್ಲಿ ಏನು ಲಚ್ಚಾಣದಲ್ಲಿ ಇರುವಂಥ ಪ್ರಸಿದ್ಧ ದೇವರು ಅಂದರೆ ಸಿದ್ಧಾರೂಢ ಮಹಾರಾಜರು ಮತ್ತು ಸಿದ್ಧಲಿಂಗ ಮಹಾರಾಜರು ಇರುವುದರಿಂದಾಗಿ ಸಾಕಷ್ಟು ಭಕ್ತಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮಗು 14 ಗಂಟೆ ಆಯಿತು ಸರ್ ಬಿದ್ದೋಗಿ ಈ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ತಾವು ಏನಂತ ದೇವರೆಲ್ಲ ಪ್ರಾರ್ಥನೆ ಮಾಡಿದಿರಿ ಸರ್? ಇದು ಸಿದ್ಧಲಿಂಗೇಶ್ವರ ಕರ್ಮಭೂಮಿ. ಇದು ಒಟ್ಟಾರೆ 14 ತಿಂಗಳ ಮಗು ಈತಿ ಅವಘಡಕ್ಕೊಳಗಾದಾಗ ಆ ಮಗು ಜೀವಂತವಾಗಿ ಮೇಲೆ ಬರ್ಬೇಕು ಅನ್ನೋದೇ ನಮ್ಮ ಇಡೀ ವಿಜಯಪುರ ಜಿಲ್ಲೆ ಜನಗಳ ಒಂದು ಆಶೆ ಸರ್. ಮಗುಗೆ ಏನೂ ಆಗಬಾರ್ದು. ಪಾಪ ಚಿಕ್ಕ ಮಗು ನಿನ್ನೆಯಿಂದ ಸುಮಾರು 12 ಗಂಟೆಗಳ ಕಾಲ ಒಳಗಿದ್ದಾಗ ತುಂಬ ನೋವು ಆಗ್ತದೆ, ವ್ಯತ್ಯಯ ಆಗ್ತದೆ. ಅದಕ್ಕೆ ಮಗು ಜೀವಂತವಾಗಿ ಮೇಲೆ ಬಂದು ಈ ಕಾರ್ಯಾಚರಣೆ ಮಾಡಿರ್ತಕ್ಕಂಥ ಮುಂಚೂಣಿಯಲ್ಲಿ ನಿಂತ್ಕೊಂಡು ಮಾಡಿರುವ ಮಾನ್ಯ ಜಿಲ್ಲಾಧಿಕಾರಿಗಳು, ಹಾಗೇನೆ SP ಅವರು, NDRFದವರು, ಹಾಗೇನೆ ಅಗ್ನಿಶಾಮಕದವರು, ಅವ್ರು ಮಾಡಿರ್ತಕ್ಕಂಥ ಕಾರ್ಯ ಅತ್ಯಂತ ಯಶಸ್ವಿ ಆಗ್ತದೆ. ಅವರಿಗೊಂದು ಹೆಗ್ಗಳಿಕೆ ಬರ್ತದೆ ಅನ್ನತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ. ಪ್ರಭು, ಏನಂದ್ರೆ ಲಚ್ಚಾನ ಗ್ರಾಮದಲ್ಲಿರುವಂತಹ ಸಾಕಷ್ಟು ಏನು ಜನ ಇದ್ದಾರೆ ಮತ್ತು ಇಂಡಿ ಭಾಗದಲ್ಲಿರುವಂತಹ ಏನು ಜನ ಇದ್ದಾರೆ, ಸಾಕಷ್ಟು ದೇವರಲ್ಲಿ ಕೂಡ ಮೊರೆ ಹೋಗಿ ಆದಷ್ಟು ಬೇಗನೆ ಈ ಮಗು ಬದುಕು ಬರಲಿ ಅನ್ನುವಂತ ಹೇಳಿ ಸಾಕಷ್ಟು ವಿಶೇಷ ಪೂಜೆಯನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತು ಈ ಕಡೆ ಭಾಗದಲ್ಲಿ ಗಮನಿಸಬಹುದಾಗಿದೆ, NDRF ತಂಡ ಇನ್ನೇನು ಮಗುವನ್ನ 45 ನಿಮಿಷಗಳಲ್ಲಿ ಹೊರಗಡೆ ತೆಗೆದು ಆತನನ್ನ ಆಸ್ಪತ್ರೆಗೆ ಕಳಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಮತ್ತು ಇದರ ಸಂದರ್ಭದಲ್ಲಿ ತಾಲೂಕಾ ಏನು THO ಏನಿದ್ದಾಳೆ, THO ಲಕ್ಷ್ಮಿ ಕುಲಕರ್ಣಿ ಅವರು ಕೂಡ ಎಲ್ಲ ವ್ಯವಸ್ಥೆ ಪೂರ್ವಕವಾಗಿ ಮಾಡಿರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ಈ ಜನರನ್ನ ಹೊರಗಡೆ ಕಳಿಸ್ಲಿಕ್ಕೆ ಹರಸಾಹಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ 2 ದಿನಗಳ ಹಿಂದೆ ಇಲ್ಲಿ ಬೋರನ್ನು ಏನು ಕೊರೆಸಲಾಗಿತ್ತು, ಆ ಬೋರ್ವೆಲ್ನಲ್ಲಿ ಮಗು ಕೂಡ ಆಯ ತಪ್ಪಿ ಬಿದ್ದಿರುವಂಥದ್ದು. ಅಂದರೆ ಸಾಕಷ್ಟು ತಡವಾಗಿ ಬೆಳಕಿಗೆ ಬಂದಿದ್ದರಿಂದಾಗಿ ತಾಲೂಕು ಆಡಳಿತಕ್ಕೆ ತಿಳಿಸೋದು ಸ್ವಲ್ಪ ಸಮಯವಾಗುತ್ತೆ ಮತ್ತು ಮಗುವನ್ನು ಹೊರ ತೆಗಿಲಿಕ್ಕೆ ಸಾಕಷ್ಟು ಕಷ್ಟವನ್ನ ಪಟ್ಟಿರುವಂಥದ್ದು. ಪ್ರಭು ಸಿದ್ದಪ್ಪ, ಈಗ ಕೊನೆ ಹಂತದ ಕಾರ್ಯಾಚರಣೆ ಹೇಗಿರುತ್ತೆ? ಲಾಸ್ಟಿಗೆ 1 ಅಥವಾ 2 ಅಡಿ ಇದೆ, ಆಮೇಲೆ ಅದಕ್ಕೆ ಅಡ್ಡಲಾಗಿ ರಂಧ್ರ ಕೊರೆದಿದ್ದಾರೆ, ಮತ್ತೀಗ ಅದನ್ನು ಬಹಳ ಎಚ್ಚರಿಕೆಯಿಂದ ಮಗುವನ್ನು ಮೇಲೆ ಎತ್ಕೊಂಡು ಬರಬೇಕಲ್ವಾ? ಆ ಒಂದು ರೋಚಕ ಕಾರ್ಯಾಚರಣೆ ಹೇಗಿರ್ಬೋದು ಅಂತ ಲಾಸ್ಟ್ ಇದು? ಖಂಡಿತ ಪ್ರಭು, ಇಷ್ಟು ಏನು 14 ಗಂಟೆಗಳ ಕಾಲ ನಿರಂತರವಾಗಿ ಏನು ರೋಚಕವಾಗಿ ಅಗ್ನಿಶಾಮಕ ಮತ್ತು NDRF ತಂಡ ಏನು ಕೆಲಸ ಮಾಡಿತ್ತು, ಇನ್ನು ಕೊನೆ ಹಂತಕ್ಕೆ ಕೂಡ ತಲುಪಿದೆ. 45 ನಿಮಿಷಗಳಲ್ಲಿ ಅಂದರೆ ರಂಧ್ರವನ್ನು ಕೂಡ ಕೊರೆಯಲಾಗಿರುವಂಥದ್ದು. ಅದು L ಬ್ಯಾಂಡಲ್ಲಿ ರಂಧ್ರವನ್ನು ಕೊರೆಯಲಾಗಿದೆ. ಇನ್ನೇನು 2 ಏನು ಫೀಟ್ ಏನಿರುತ್ತೆ ಅಷ್ಟೇ ಮಾತ್ರ ಬಾಕಿ ಇರ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಏನು ಆತನನ್ನು ಹೊರಗಡೆ ತೆಗಿಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಿಮಗೆ ಹಿಂದ್ಗಡೆ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ತಾಯಿಯನ್ನು ಕೂಡ ಇಲ್ಲಿ ಕರೆ ತರ್ತಾ ಇದ್ದಾರೆ. ನೀವೇನು ನೋಡ್ತಾ ಇದ್ದೀರಿ, ಇದು ಏನು ಸಾತ್ವಿಕ್ ಅವರ ತಾಯಿಯಾಗಿರುವಂತಹ ಪೂಜಾ ಕೂಡ ಈಗ ಈ ಏನು ಆಂಬುಲೆನ್ಸ್ ಅಲ್ಲಿ ಅವ್ರನ್ನ ಕಳಿಸ್ತಾ ಇರುವಂಥದ್ದು. ಅಂದರೆ ಮಗುವನ್ನು ಕರೆತರ್ತಾ ಇದ್ದ ಹಾಗೆ ಮಗುವನ್ನು ನೋಡಬೇಕು ಅಂತ ಬಹಳಷ್ಟು ಕಾತುರತೆಯಿಂದ ತಾಯಿ ಪೂಜಾ ಕೂಡ ಸಾಕಷ್ಟು ಕಾಯ್ತಾ ಇದ್ದಾಳೆ. ಆತನನ್ನು ಕೂಡ ಈಗ ಆಂಬುಲೆನ್ಸ್ನಲ್ಲಿ ಕೂರಿಸಿದ್ದಾರೆ. ಇಲ್ಲಿಂದ ಅವರನ್ನು ತಾಲೂಕು ಆಸ್ಪತ್ರೆಗೆ ಕಳಿಸೋ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನೊಂದು ಮುಖ್ಯ ಗಮನಿಸಬೇಕಾಗಿರುವಂಥ ಪ್ರಭು ಏನಂದರೆ, ತಾಯಿ ನಿನ್ನೆ ಏನು ಮಗು ಕೊಳವೆ ಬಾವಿಯಲ್ಲಿ ಬಿದ್ದಾಗಿಂದ ಕೂಡ ಒಂದು ಹನಿ ನೀರನ್ನು ಕೂಡಿದೆ ಮತ್ತು ಸಾಕಷ್ಟು ವೇದನೆಯನ್ನು ಕೂಡ ಪಡ್ತಾ ಇದ್ದಾರೆ. ನನ್ನ ಮಗುವನ್ನು ನೋಡಬೇಕು, ನನ್ನ ಮಗು ಹೇಗಿದೆ ಅನ್ನುವಂಥದ್ದನ್ನು ನೋಡಬೇಕು ಅನ್ನುವಂಥ ಮಾತನ್ನ ಪ್ರತಿ ಬಾರಿ ಹೇಳ್ತಾ ಇರುವಂಥದ್ದು. ಮತ್ತು ತಂದೆಯ ಪರಿಸ್ಥಿತಿ ಕೂಡ ಅದೇ ಆಗಿದೆ ಮತ್ತು ಇಡೀ ಕುಟುಂಬಸ್ಥರ ಪರಿಸ್ಥಿತಿ ನೋಡೋದಾದ್ರೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಯಾಕಂದ್ರೆ ಮಗು ಆಟ ಆಡುತ್ತಾನೆ ಹೋಗಿ ಈ ಕೊಳವೆ ಬಾವಿಯಲ್ಲಿ ಬಿದ್ದಿದ್ರಿಂದಾಗಿ ಸಾಕಷ್ಟು ನರಕ ಯಾತನೆಯಲ್ಲಿ ಈಗ ಕುಟುಂಬಸ್ಥರು ಕೂಡ ಇರ್ತಾ ಇರುವಂಥದ್ದು. ಮತ್ತು ಈಗ ತಾಯಿಯನ್ನು ಗಮನಿಸಬಹುದಾಗಿದೆ, ಕಣ್ಣೀರು ದಳದಳನೆ ಹರಿತಾ ಇರುವಂಥದ್ದು. ಯಾಕಂದ್ರೆ ನನ್ನ ಮಗುವನ್ನ ಯಾವಾಗ ನೋಡ್ತೀನಿ ಅನ್ನುವಂಥದ್ದು ಕೂಡ ಸಾಕಷ್ಟು ಕಾಣ್ತಾ ಇದೆ ಪ್ರಭು. ಮತ್ತು ಅವರ ಜೊತೆಯಾಗಿ ಮತ್ತು ಅವರ ಸಹೋದರಿಯರು ಕೂಡ ಇಲ್ಲಿ ಇರುವಂಥದ್ದು ಪ್ರಭು. ಥ್ಯಾಂಕ್ ಯು ಸಿದ್ದಪ್ಪ, ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಲಚ್ಚಾಣ ಗ್ರಾಮದಲ್ಲಿನ ನೇರ ದೃಶ್ಯಾವಳಿಗಳನ್ನ ನಾವು ನೋಡ್ತಾ ಇದ್ದೀವಿ. ಕಾರ್ಯಾಚರಣೆ ಕೊನೆ ಹಂತದ್ದು. ಬರೀ 45 ನಿಮಿಷ ರೀ. ಸಾತ್ವಿಕ್ ಮೇಲೆ ಬಂದ್ಬಿಡ್ತಾನೆ, ಉಸಿರಾಡ್ತಾ ಇದ್ದಾನೆ, ಚಲನವಲನ ಆಗ್ತಾ ಇದೆ, ಆ ಪಾದಗಳ ಮೂಮೆಂಟ್ ನೋಡ್ತಾ ಇದ್ದೀವಿ. ಬಹಳ ಸವಾಲಿನ ಕೆಲಸ ಆಗಿತ್ತು. ಕಲ್ಲು ಬಂಡೆಗಳು ಅಡ್ಡ ಬಂದವು. ನಮ್ಮ SDRF, ಅಗ್ನಿಶಾಮಕ, ತಾಲೂಕು ಆಡಳಿತ, ಜಿಲ್ಲಾಡಳಿತ ಎಲ್ಲ ಅಧಿಕಾರಿಗಳಿಗೆ ಎಷ್ಟೇ ಕೃತಜ್ಞತೆ ಹೇಳಿದರೂ ಕೂಡ ಸಾಕಾಗೋದಿಲ್ಲ. ಜೊತೆಗೆ ಇಂಡಿ ಶಾಸಕರು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ರೀತಿಯಾದಂತಹ ನೆರವನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಈಗ ಕಾರ್ಯಾಚರಣೆ ಕೆಲವೇ ಕ್ಷಣಗಳಲ್ಲಿ ಯಶಸ್ವಿಯಾಗುತ್ತೆ. ಅವ್ರ ತಾಯಿ ಪೂಜಾ ಕಾಯ್ತಾ ಇದ್ದಾರೆ, ಮಗುನ ಮುದ್ದಾಡಬೇಕು, ಅಪ್ಕೊಳ್ಬೇಕು. 16 ಗಂಟೆ ಆಯ್ತು ರೀ, ಮಗುನ ಮುಖ ನೋಡಿಲ್ಲ.
ಅಮ್ಮ ಅಮ್ಮ ಅಂತ ಬಾಯಿ ತುಂಬ ಕರೀತಾ ಇದ್ದ. ಅದಾದಮೇಲೆ ಸಡನ್ಲಿ ಏನಾಯಿತು ಅನ್ನೋ ಗೊತ್ತಿಲ್ಲ. ಆಮೇಲೆ ನೋಡಿದ್ರೆ ಈ ಕೊಳವೆ ಬಾವಿ ದುರಂತ ನಡೆದು ಹೋಗಿಬಿಟ್ಟಿತ್ತು. ಹಾಗಾಗಿನೇ ಆ ಒಂದು ಹೆತ್ತ ಕರಳು ಈಗ ವೇದನೆ ಸಂಕಟ ಪಡ್ತಾ ಇದೆ. ಅವ್ರನ್ನ ಸಾಂತ್ವನ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಕಾರ್ಯಾಚರಣೆಯಂತರೂ ಖಂಡಿತ ಸಕ್ಸಸ್ ಆಗುತ್ತೆ. ನೋಡಿ ಅಲ್ಲಿ ಲಾಸ್ಟ್ ಮೂಮೆಂಟಲ್ಲಿದ್ದಾರೆ, ಅವರು ಲಾಸ್ಟಲ್ಲಿದ್ದಾರೆ. 18 ಅಡಿ ಸಿಕ್ಕಾಕೊಂಡಿರೋದು ಮಗು, 16 ಅಡಿ ಹೋಗಿದ್ದಾರೆ. ನೋಡಿ ಅವರು ಅಲ್ಲಿ ಇತ್ಕೊಂಡಿರೋದೆ 16 ಅಡಿಗೆ. ಇನ್ನೊಂದು 2 ಅಡಿ ಅಲ್ಲಿದೆ ಅಲ್ವಾ, ಅದು ನಿಜವಾದ ಸವಾಲಿನ ಕೆಲಸ. ಆ ಮಗುಗೆ ಯಾವುದೇ ರೀತಿಯಾದಂಥ ಅನಾನುಕೂಲ ಆಗದೆ ಈ ಒಂದು ಡಿಗ್ಗಿಂಗ್ ಕೆಲಸವನ್ನು ಮಾಡಬೇಕಾಗಿದೆ. ಅಂದರೆ ಅದನ್ನು ಕೊರೆಯೋದನ್ನು ಡಿಗ್ಗಿಂಗ್ ಅಂತ ಕರೀತಾರೆ. ಹಾಗಾಗಿನೇ ಈಗ ಕೊನೆಯ 2 ರಿಂದ 3 ಅಡಿ ಕೊರೆದು ಆ ಮಗುವನ್ನು ಸೇಫಾಗಿ ಮೇಲ್ಗಡೆ ಕರ್ಕೊಂಬಂದು ಆ್ಯಂಬ್ಯುಲೆನ್ಸ್ ರೆಡಿ ಇದೆ. ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೋಡಬೇಕು, ಪಲ್ಸ್ ರೇಟ್ ನೋಡ್ತಾರೋ, ಜೊತೆಗೆ ಅಲ್ಲಿ ಆಕ್ಸಿಜನ್ ಪ್ರಮಾಣ ಎಷ್ಟಿದೆ ಎಲ್ಲವನ್ನು ನೋಡಿಕೊಂಡು ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ನಂತರ ತಾಲೂಕು ಆಸ್ಪತ್ರೆಗೆ ರವಾನೆ ಮಾಡಲಾಗುತ್ತೆ.